ಅಖಾಡಕ್ಕಿಳಿದ ಗುರು ಶಿಷ್ಯರು ನೋಡ್ತಾ ನಿಂತ್ರ ಬಿಜೆಪಿಗರು. ಫೋನ್ ಟ್ಯಾಪಿಂಗ್ ನಿಂದ ಪ್ರಧಾನಿ ಹುದ್ದೆ ಕಳ್ಕೊಂಡ್ರ ದೇವೇಗೌಡರು. ಅಂದು ಅಬಕಾರಿ ಇಲಾಖೆ ಸಿಗಲಿಲ್ಲ ಅಂತ ಮುನಿಸಿಕೊಂಡಿದ್ರ ಚೀಫ್ ಮಿನಿಸ್ಟರ್. ದೇವೇಗೌಡ ಹೊಸ ಸಿದ್ದರಾಮಯ್ಯ, ಏನಿದು ಗುರು ಶಿಷ್ಯರ ಗಲಾಟೆ? ಕರ್ನಾಟಕ ರಾಜಕೀಯದಲ್ಲಿ ಇದೀಗ ಮತ್ತೆ ಒಂದು ಹಳೆಯ ಕತೆ ಜೀವಂತವಾಗಿದೆ. ಒಮ್ಮೆ ಗುರು ಶಿಷ್ಯರು ಎಂದು ಕರೆಯಲ್ಪಟ್ಟ ಇಬ್ರು ನಾಯಕರು ಇವತ್ತು ಪರಸ್ಪರ ಆರೋಪ ಪ್ರತ್ಯಾರೋಪಗಳಲ್ಲಿ ಮುಳುಗಿದ್ದಾರೆ. ಒಬ್ರು ಮಾಜಿ ಪ್ರಧಾನಿ, ಇನ್ನೊಬ್ರು ಈಗಿನ ಮುಖ್ಯಮಂತ್ರಿ. ಹಾಗಾದ್ರೆ ಪ್ರಶ್ನೆ, ಅಖಾಡಕ್ಕಿಳಿದಿರುವುದು ಗುರು ದೇವೇಗೌಡರ ಅಥವಾ ಶಿಷ್ಯ ಸಿದ್ದರಾಮಯ್ಯನವರ? ಫೋನ್ ಟ್ಯಾಪಿಂಗ್ ರಾಜಕೀಯದಿಂದ ಒಬ್ಬ ಕನ್ನಡಿಗನಿಗೆ ಪ್ರಧಾನಮಂತ್ರಿ ಸ್ಥಾನ ಕಳೆದು ಹೋಯಿತಾ? ಇವತ್ತಿನ ಗಲಾಟೆ ಹಳೆಯ ವೈಮನಸ್ಸಿನ ಹೊಸ ಅಧ್ಯಾಯವೇ? 1990ರ ದಶಕದಲ್ಲಿ ಕರ್ನಾಟಕ ರಾಜಕೀಯದಲ್ಲಿ ಶಕ್ತಿಶಾಲಿ ನಾಯಕರಾಗಿದ್ದವರು ಎಚ್.ಡಿ. ದೇವೇಗೌಡ. ಅವರ ನಾಯಕತ್ವದಲ್ಲಿ ಜನತಾ ಪರಿವಾರ ರಾಜಕೀಯವಾಗಿ ದೊಡ್ಡ ಶಕ್ತಿಯಾಗಿ ಬೆಳೆದಿತ್ತು. ಅದೇ ಸಮಯದಲ್ಲಿ ಒಬ್ಬ ಯುವ ನಾಯಕ ಬೆಳೆಯುತ್ತಿದ್ರು. ಅವರೇ ನನ್ ಅದರ್ ದ್ಯಾನ್ ಸಿಎಂ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಅವರ ರಾಜಕೀಯ ಬೆಳವಣಿಗೆಯಲ್ಲಿ ದೇವೇಗೌಡರ ಪಾತ್ರ ಬಹಳ ಮುಖ್ಯ. ಜನತಾ ಪರಿವಾರ ಸಿದ್ದರಾಮಯ್ಯ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಜೊತೆಗೆ ರಾಜ್ಯ ರಾಜಕೀಯದಲ್ಲಿ ಅತಿ ಹೆಚ್ಚು ಅಧಿಕಾರ ನೀಡಿತ್ತು. ಇದೆಲ್ಲ ಗೌಡರ ರಾಜಕೀಯ ಶಾಲೆಯಲ್ಲಿ ಆರಂಭವಾಗಿತ್ತು. ಅದಕ್ಕೆ ಆ ಕಾಲದಲ್ಲಿ ಸಿದ್ದರಾಮಯ್ಯರನ್ನ ದೇವೇಗೌಡರ ರಾಜಕೀಯ ಶಿಷ್ಯ ಎಂದು ಕರೆತಿದ್ರು. ಆದ್ರೆ ಇಂಥ ಗುರು ಶಿಷ್ಯರ ಮಧ್ಯೆ ಬಿರುಕು ಹೇಗೆ ಬಂತು ಗೊತ್ತಾ? ರಾಜಕೀಯದಲ್ಲಿ ಸಂಬಂಧಗಳು ಶಾಶ್ವತವಾಗಿರುವುದಿಲ್ಲ. 1999, 2005ರ ನಡುವೆ ಜನತಾ ದಳದಲ್ಲಿ ಒಳಜಗಳ ಶುರುವಾಗಿತ್ತು. ಸಿದ್ದರಾಮಯ್ಯ ತಮ್ಮದೇ ನಾಯಕತ್ವವನ್ನ ಕಟ್ಟಿಕೊಳ್ಳಲು ಆರಂಭಿಸಿದ್ರು. ಜೊತೆಗೆ ದೇವೇಗೌಡರ ಕುಟುಂಬದ ಪ್ರಭಾವ ಪಾರ್ಟಿಯಲ್ಲಿ ಹೆಚ್ಚಾಗುತ್ತಿತ್ತು. ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರ್ಪಡೆಯಾದ್ರು. ಅಲ್ಲಿಂದಲೇ ಗುರು ಶಿಷ್ಯರ ರಾಜಕೀಯ ಯುದ್ಧ ಆರಂಭವಾಯಿತು. ಫೋನ್ ಟ್ಯಾಪಿಂಗ್ ಆರೋಪ ಹಳೆಯ ಕತೆ. ಇದನ್ನೇ ಇತ್ತೀಚೆಗೆ ಸಿದ್ದರಾಮಯ್ಯ ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಅವರ ಹೇಳಿಕೆಯ ಪ್ರಕಾರ ದೇವೇಗೌಡರು ಕಾಂಗ್ರೆಸ್ ಅಧ್ಯಕ್ಷ ಸೀತಾರಾಮ್ ಕೇಸರಿ ಅವರ ಫೋನ್ ಟ್ಯಾಪಿಂಗ್ ನಡೆಸಿದ್ರಂತೆ. ಇದೇ ಕಾರಣದಿಂದ ಕಾಂಗ್ರೆಸ್ ಅವರಿಗೆ ನೀಡಿದ್ದ ಬೆಂಬಲ ಹಿಂಪಡೆದಿತ್ತು. ಅದರ ಪರಿಣಾಮವಾಗಿ ಕನ್ನಡಿಗನಿಗೆ ಇನ್ನೂ ಹೆಚ್ಚು ದಿನಗಳ ಪ್ರಧಾನಿ ಆಗುವ ಅವಕಾಶ ಕಳೆದು ಹೋಯಿತು ಎಂದು ಅವರು ಹೇಳಿದ್ದಾರೆ. ಈ ಹೇಳಿಕೆ ರಾಜಕೀಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿತ್ತು. 1996ರಲ್ಲಿ ಯುನೈಟೆಡ್ ಫ್ರಂಟ್ ಸರ್ಕಾರದ ನಾಯಕನಾಗಿ ದೇವೇಗೌಡರು ಭಾರತದ ಪ್ರಧಾನಿಯಾಗಿದ್ರು. ಆದ್ರೆ ಆ ಸರ್ಕಾರ ಕಾಂಗ್ರೆಸ್ ಬೆಂಬಲದಿಂದ ಮಾತ್ರ ನಡೆಯುತ್ತಿತ್ತು. ಒಂದು ವರ್ಷದಲ್ಲೇ ಕಾಂಗ್ರೆಸ್ ಬೆಂಬಲ ಹಿಂತೆಗೆದುಕೊಂಡಿತ್ತು. ಅದಕ್ಕೆ ಹಲವು ಕಾರಣಗಳನ್ನ ಕೊಡಲಾಗುತ್ತೆ. ವಿಶ್ವಾಸದ ಕೊರತೆ, ರಾಜಕೀಯ ಭಿನ್ನಾಭಿಪ್ರಾಯ ಮತ್ತು ಸ್ಪೈಯಿಂಗ್ ಆರೋಪಗಳು. ಆ ಸಮಯದಲ್ಲಿ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದವರು ಸೀತಾರಾಮ್ ಕೇಸರಿ. ಈ ಹಿನ್ನೆಲೆಯಲ್ಲೇ ಸಿದ್ದರಾಮಯ್ಯ ಈಗ ಹಳೆಯ ಆರೋಪವನ್ನ ಮತ್ತೆ ಹೊರತೆಗೆಯುತ್ತಿದ್ದಾರೆ. ನಿಜವಾಗಿಯೂ ಫೋನ್ ಟ್ಯಾಪಿಂಗ್ ಕಾರಣಕ್ಕೆ ಪ್ರಧಾನಿ ಹುದ್ದೆ ಕಳೆದು ಹೋಯ್ತಾ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಇಂದಿನ ಫೋನ್ ಟ್ಯಾಪಿಂಗ್ ಹೊಸ ವಿವಾದ ಏನ್ ಗೊತ್ತಾ? ಇತ್ತೀಚೆಗೆ ಫೋನ್ ಟ್ಯಾಪಿಂಗ್ ರಾಜಕೀಯ ಶುರುವಾಗಿದೆ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ದಾರೆ. ಸರ್ಕಾರ ಅವರದೇ ನಾಯಕರುಗಳ ಬಗ್ಗೆ ಗೂಢಾಚಾರಿಕೆ ನಡೆಸುತ್ತಿದೆ ಮತ್ತು ಕೆಲ ಫೋನ್ಗಳನ್ನ ರಾಜ್ಯ ಸರ್ಕಾರ ಟ್ಯಾಪ್ ಮಾಡ್ತಿದೆ ಅಂತ ಆರೋಪಿಸಿದ್ರು. ಆದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದನ್ನ ಪೂರ್ಣ ನಿರಾಕರಿಸಿದ್ದಾರೆ. ನನ್ನ ರಾಜಕೀಯ ಜೀವನದಲ್ಲಿ ನಾನು ಯಾವತ್ತೂ ಫೋನ್ ಟ್ಯಾಪಿಂಗ್ ಮಾಡಿಲ್ಲ ಎಂದಿದ್ದಾರೆ. ಇವರಿಬ್ಬರು ಹೀಗೆ ಒಬ್ಬರನ್ನೊಬ್ಬರು ಟೀಕಿಸ್ತಿದ್ರೆ ಇತ್ತ ಬಿಜೆಪಿ ಆಗೊಂದು ಈಗೊಂದು ಕಲ್ಲೆಸೆದು ಅವರಿಬ್ಬರ ಕಾಳಗ ನೋಡ್ತಾ ಇದೆಯಾ? ಕಮೆಂಟ್ ಮಾಡಿ. ಈ ಸಂಪೂರ್ಣ ವಿವಾದದಲ್ಲಿ ಒಂದು ವಿಚಿತ್ರ ಸಂಗತಿ ಕಂಡು ಬರುತ್ತೆ. ಗುರು ಶಿಷ್ಯರ ಈ ರಾಜಕೀಯ ಕಾಳಗವನ್ನ ಬಿಜೆಪಿ ಸೈಡ್ ಲೈನ್ ನಿಂದ ನೋಡ್ತಿರುವಂತೆ ಕಾಣ್ತಿದೆ. ಅದರಲ್ಲೂ ಜೆಡಿಎಸ್ ಈಗ ಬಿಜೆಪಿಯ ಮೈತ್ರಿ ಪಕ್ಷ. ಅದರಿಂದ ಸಿದ್ದರಾಮಯ್ಯ ವರ್ಸಸ್ ದೇವೇಗೌಡ ಕುಟುಂಬ ಎಂಬ ರಾಜಕೀಯ ಯುದ್ಧ ಪರೋಕ್ಷವಾಗಿ ಕಾಂಗ್ರೆಸ್ ವರ್ಸಸ್ ಎನ್ಡಿಎ ಆಗಿ ಕಾಣುತ್ತಿದೆ. ಇದರ ಜೊತೆ ರಾಜಕೀಯ ವಲಯದಲ್ಲಿ ಇನ್ನೊಂದು ಹಳೆಯ ಮಾತು ಹರಿದಾಡ್ತಿದೆ. ದೇವೇಗೌಡರು ಈಗ ಇನ್ನೊಂದು ಆರೋಪ ಮಾಡುತ್ತಿದ್ದಾರೆ. ಅದು ಅಬಕಾರಿ ಇಲಾಖೆ ಕತೆ. ಒಮ್ಮೆ ಸಿದ್ದರಾಮಯ್ಯ ರಾಜ್ಯ ಸಚಿವರಾಗಿದ್ದಾಗ ಅವರಿಗೆ ಬೇಕಿದ್ದ ಅಬಕಾರಿ ಇಲಾಖೆ ಸಿಗಲಿಲ್ಲ ಅಂತ. ಅದರ ನಂತರ ದೇವೇಗೌಡರ ಕುಟುಂಬದ ಜೊತೆ ಅವರ ಸಂಬಂಧ ಹದಗೆಟ್ಟಿತ್ತು ಎಂದು ಹಳೆಯ ರಾಜಕೀಯ ವಲಯಗಳು ಹೇಳ್ತವೆ. ಇಲ್ಲಿರೋ ಸಾಮಾನ್ಯ ಪ್ರಶ್ನೆ ಏನಂದ್ರೆ, ಇದು ವೈಯಕ್ತಿಕ ಜಗಳವೇ? ಇದು ರಾಜಕೀಯ ಮೇಲಾಟವೇ? ಯಾಕಂದ್ರೆ ಗುರು ದೇವೇಗೌಡ, ಶಿಷ್ಯ ಸಿದ್ದರಾಮಯ್ಯ ಇಬ್ಬರು ಒಂದೇ ರಾಜಕೀಯ ಪಡಸಾಲೆಯಿಂದ ಬಂದವರು. ಆದ್ರೆ ಇಂದು ಒಬ್ಬರು ಕಾಂಗ್ರೆಸ್ನ ಸ್ಟ್ರಾಂಗ್ ಲೀಡರ್, ಮತ್ತೊಬ್ಬರು ಜೆಡಿಎಸ್ ನ ಪಿತಾಮಹ. ಕರ್ನಾಟಕ ರಾಜಕೀಯದಲ್ಲಿ ಗುರು ಶಿಷ್ಯರ ಈ ಕಳಗ ಹೊಸದೇನಲ್ಲ. ಆದ್ರೆ ಈ ಬಾರಿ ಅದು 3 ಮಟ್ಟಗಳಲ್ಲಿ ನಡೀತಿದೆ. ಇತಿಹಾಸದ ರಾಜಕೀಯ, ಕುಟುಂಬದ ರಾಜಕೀಯ ಮತ್ತು ಇಂದಿನ ಅಧಿಕಾರದ ರಾಜಕೀಯ. ಈ ಗುರು ಶಿಷ್ಯರ ರಾಜಕೀಯದ ಬಗ್ಗೆ ನೀವೇನಂತೀರಿ? ಕಮೆಂಟ್ ಮಾಡಿ. ಥ್ಯಾಂಕ್ ಯು.